ಒಂದು ನಿಮಿಷ ನಾನು ಹೇಳೋದಕ್ಕೆ ಕೇಳು. ವಿಶ್ವ ವೇದಾಳಿ ತಾಳಿ ಕರ್ತಾನೆ ಅನ್ನೋ ಕೋಪಕ್ಕಾಗ್ಲಿ ಹೊಟ್ಟೆವರಿಗಾಗ್ಲಿ ನಾನು ಈ ಥರ ಮಾಡಿಲ್ಲ ಕಣ್ರು. ಅವ್ನು ಈಗಾಗೆ ಒಂದು ಹುಡುಗಿಗೆ ಮೋಸ ಮಾಡಿ ಬೆಂಗೇನ್ ಮಾಡಿದ್ದಾನೆ. ಆ ವಿಷಯನ ವೇದಾಳಿ ತಿಳಿಸ್ಬೇಕು ಅಂತ ಹೋದೆ ಕಣ್ರು. ಬಟ್ ಕುಡ್ದು ಮತ್ತಲ್ಲಿ ಏನು ಮಾಡ್ತಾ ಗೊತ್ತಾಗಿಲ್ಲ. ಈ ವಿಷಯನ ಅವ್ರಿಗೆ ಹೇಳಿ ಅರ್ಥ ಮಾಡಿಸ್ತೀನಿ ಕಣ್ರು. ಅರ್ಥ ಮಾಡಿಸ್ತೀನಿ ನಾನು. ನಿನಗೇನು ಅನ್ಸುತ್ತೆ? ಅವ್ರಿಗೆ ನಿನ್ನ ಮೇಲಿರೋ ಕೋಪಕ್ಕೆ ನೀನು ಹೇಳೋದನ್ನೆಲ್ಲ ನಂಬ್ತಾರಂತನ? ಕೇಳೋದಿರ್ಲಿ, ಕೇಳಿಸ್ಕೊಳ್ಳೋದು ಇಲ್ಲ. ಕೊಡಿ ಪಕ್ಷ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಅದು ಕೇಳ್ತೀನಿ ಕಣ್ರು. ಎಷ್ಟೋ ದಿನದಿಂದ ವೇದ ಅವ್ರನ್ನ ನೋಡ್ತಿದ್ಯಾ, ನಿನಗನ್ಸತ್ತಾ ವೇದ ಅವ್ರು ನಿನ್ನ ಕ್ಷಮಿಸ್ತಾರೆ ಅಂತ? ಶಾಸ್ತ್ರೋಕ್ತವಾಗಿ ಕಟ್ಬೇಕಾಗಿದ್ದ ತಾಳಿನ ಬಲವಂತವಾಗಿ ಕಟ್ಟಿದ್ಯಾ. ನೀನೇನಾದ್ರೂ ಅವ್ರ ಮನೆ ಮುಂದೆ ಹೋದ್ರೆ ಅವ್ರು ನಿನ್ನ ಮಾತಾಡ್ಸೋದಿರ್ಲಿ, ಮುಖ ನೋಡೋದು ಡೌಟೆ. ಏನ್ ಮಾಡ್ತಾಳ? ಬೈತಾವ ಬಯಸ್ಕೋತೀನಿ, ಹೊಡಿತಾವ ಹೊಡ್ಕೋತೀನಿ, ಸಾಕ್ತಾವ ಸದ್ದ ಹೋಗ್ತೀನಿ. ಆದ್ರೆ ನಾನು ಬೇತಾಳ ನೋಡ್ಬೇಕು ಅಷ್ಟೇ. ಸರಿ ಆಯ್ತು, ನಾವು ನಿನ್ ಜೊತೆ ಬರ್ತೀವಿ. ತಪ್ಪು ಮಾಡಿ ನಾ ಅಂತದೆ, ನಾನೇ ಹೋಗ್ತೀನಿ, ನಾನೇ ನೋಡ್ಕೊಂಡ್ ಬರ್ತೀನಿ. ನೀವಿಬ್ರು ಬರೋಬ್ಬಾರ. ರೀ, ಪುರೋಹಿತರು ಹೇಳಿದ ಶುಭಗಳಿಗೆ ಬಂತ ಶಾಸ್ತ್ರ ಶುರು ಮಾಡೋಣ. ತಿರುವು ನಿನ್ ಮೀಸೆ ಮಣ್ಣಾಗೋ ಕಾಲ ತುಂಬಾ ಹತ್ರದಲ್ಲೇ ಇದೆ. ಇನ್ನು 2 ನಿಮಿಷ ಇದೆ. ನೀವು ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಬಂದೇ ಬಿಡುತ್ತೆ. ಸರಿ, 1 ನಿಮಿಷ. ಅಮ್ಮ, ಯಾರು ಒಬ್ರು ಬರ್ತಾನೆ ಇರ್ತಾರೆ, ನಮಗೆಲ್ಲ ಯಾಕೆಪ್ಪ? ಹೆಚ್ಚು ಸಾಹೇಬ್ರಿಗೆ ನಾನು ಯಾರು ಅಂತ ಗುರ್ತು ಸಿಕ್ತಾ? ನೀವು ನನಗೇನು ಅನ್ಯಾಯ ಮಾಡಿದ್ದೀರಾ ಅನ್ನೋದು ನೆನಪಿದ್ಯಾ? ನೀನು ನನ್ನ ಗೆಳೆಯ ಆಗಿದ್ದೆ ಕಣು. ಎಷ್ಟು ನಂಬಿದೆ ವಿಕ್ರಮಿನ, ನಾನು ಎಷ್ಟು ಗೌರವ ಇಟ್ಕೊಂಡಿದ್ದೆ ನಿಮ್ಮಲ್ಲಿ. ಆದ್ರೆ ನೀನೇನ್ ಮಾಡ್ದೆ? ಏನ್ ಮಾಡ್ದೆ ಹೇಳೋ? ನೆನ್ನೆ ನೀನು ಏನ್ ಮಾಡ್ದೆ ಅಂತ ನಿನಗೆ ಅರ್ಥ ಆಗಿದೆಯಾ? ಅರ್ಥ ಹೇಗಾಗುತ್ತೆ? ಯಾಕಂದ್ರೆ ನೀನು ಪ್ರಜ್ಞೆ ಇಲ್ದಿರೋಷ್ಟು ಕುಡ್ದಿದ್ದಲ್ಲ. ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ. ವೇದ, ಏನಾಯ್ತೆ? ನೆನ್ನೆ ನೀನು ತಡವಾಗಿ ಮನೆಗೆ ಬಂದಾಗ ನಾನು ನಿಮ್ಮಪ್ಪ ನಿನ್ನ ಕೇಳಲಿಲ್ವಾ? ಯಾಕೆ ತಡವಾಗಿ ಮನೆಗೆ ಬಂದೆ ಅಂತ ಕೇಳೋದಕ್ಕೆ ಏನು ಉತ್ತರ ಕೊಡ್ದಂಗೆ ಹಾಗೆ ಒಳಗೆ ಹೋದೆ. ಏನಾಯ್ತು ಅಂತ ಹೇಳು ಮಗಳೇ. ಅಮ್ಮ, ಇಲ್ಲಿ ನಿಂತಿದ್ದಾನಲ್ಲ ಚುನು, ನೆನ್ನೆ ನನ್ನ ಕುದಿಗೆ ಜ್ಞಾನ ಕಟ್ಬಿಟ್ಟ ಅಮ್ಮ.
ಅದು ನನಗೆ ಒಪ್ಪಿಗೆ ಇಲ್ಲ. ಬಲವಂತವಾಗಿ ತಾಳಿ ಕಟ್ಬಿಟ್ಟ ಅಮ್ಮ. ದೇವಸ್ಥಾನದಲ್ಲಿ ಎಂತ ಸಿಗುತ್ತೆ ಅಂತ ಅಲ್ಲಿಗೆ ಹೋದ್ರೆ ಅಲ್ಲಿ ನನ್ನ ನೆಮ್ಮದಿನ ತುಂಬ್ಕೊಂಡ್ಬಿಟ್ಟ ಅಮ್ಮ. ಇಷ್ಟೆಲ್ಲ ಆಗಿ ಯಾವ ಮುಖ ಇಟ್ಕೊಂಡು ಇಲ್ಲಿ ಬಂದೆ ನೀನು? ಮಾತಾಡ್ಬೇಡ ನೀನು. ಏನು ನಿನಗೆ ನಾನು ಕೇಳಿದ ಬಂದು ಮದುವೆ ಆಗು ನನ್ನ ಅಂತ ಯಾವ ನಿನಗೆ ಪರ್ಮಿಷನ್ ಕೊಟ್ಟಿದ್ದು? ನಿನಗೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ತಂಗಾಳಿಯಂಗಳವು ದಂಗಾಗಿ ಬೆವರಿರೋ ಸೂಚನೆ ಸಾಗರದ ಅಲೆಗೂದನೆ. ಹೋಗಿ ಹೋಗಿ ನೀನು ನಂಬಂದಲ್ಲ ನಾನು. ಅಸಹ್ಯ ಆಗ್ತದೆ ನನ್ನ ಮೇಲಕ್ಕೆ. ನನ್ನ ಮೇಲೆ ತಪ್ಪು ಮಾಡಿಬಿಟ್ಟೆ ಬತ್ತ. ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ದೆ ಅಂತ ಕ್ಷಮಿಸ್ಬಿಡು. ಸಾರಿ. ಸಾರಿ ಅಂದರೆ ನೀನೀಗ ಸಾರಿ ಕೇಳಿದ್ರೆ ಎಲ್ಲ ಸಾಲ್ವ್ ಆಗಿಬಿಡ್ತು ಅಂತ? ಅಂದರೆ ನೀನು ಮಾಡಿದ ತಪ್ಪೆಲ್ಲ ಸರಿ ಹೋಗ್ಬಿಡುತ್ತೆ ಸಾರಿ ಕೇಳಿದ್ರೆ? ಸರಿ ಬಾ ಎತ್ತಾಳ. ನೀನು ಕಟ್ಟಿರೋ ತಾಳಿನ ನೀನು ಕಿತ್ತಾಕ್ಬಿಡು. ಒಬ್ಬರ ನಂಟು ಒಬ್ಬರಿಗುಂಟು ಎಂಬುವ ಮಾತುಗಳುಂಟು. ಆದರೂ ಯಾರಿಗೋ ಯಾರದೋ ನಂಟು ಹೇಳುವರಾರೆಲ್ಲುಂಟು. ದೇವರು ಬರೆದ ಬಂಧನಗಳಿಗೆ ದೇವರು ತಾನೇ ಸಾಕ್ಷಿ. ಮನುಜನ ಮದುವೆಯೋ ಬೊಂಬೆಯ ಮದುವೆಯೋ ತಾಳಿಯು ತಾನೆಯೇ ಸಾಕ್ಷಿ. ಅಯ್ಯ ಕಮಾನ್ ವಿಕ್ರಮ್, ಯಾಕೆ ನನಗೆ ಬೇಡದಿರೋ ಬಂಧನದಿಂದ ಬಿಡುಗಡೆ ಕೊಟ್ಬಿಡು. ಹಾ ಪ್ಲೀಸ್ ಕಿತ್ತಾಕು. ಯಾಕೆ ಕಿತ್ತಾಕು ಅಂದೆ? ಆಗ್ತಿಲ್ಲ ನಿನ್ನ ಕೈಲಿ. ಯಾಕೆ ಹೇಳು? ಯಾಕಂದ್ರೆ ಆ ವಿಶ್ವ ವೇದ ನನ್ನ ಸ್ವತ್ತು ಅಂತ ಹೇಳ್ತಿದ್ದ. ನಿನ್ನ ಮನಸ್ಸಲ್ಲೂ ಹಂಗೆ ಇದೆ. ನನ್ನ ಸ್ವತ್ತು ಅನ್ನೋದಿದೆ. ಅದಕ್ಕೆ ತಾನೆ ಎಲ್ರ ಮುಂದೆ ನನಗೆ ತಾಳಿ ಕಟ್ಟಿದ್ದು. ಅಷ್ಟು ಜನರ ಮುಂದೆ ವೇದ ನನ್ನೋಳು ಅಂತ ಕೂಗಿ ಹೇಳಿತು. ಹಾಗಲ್ಲ ತಾಳಿ ಕಿತ್ತಾಕಕ್ಕೆ ಆಗಲ್ಲ. ಎಂತ ಬೇಡ ಮೇಡಮ್, ಆಯ್ತಾ? ನಾಟಕ ಎಲ್ಲ ನೋಡಿದ್ರಲ್ಲ, ಪ್ರದರ್ಶನ ಮಾತ್ರ ಭಾರಿ ಚೆನ್ನಾಗಿತ್ತು ಅಂತ. ಏ ಉಮಾ ಪಾಪ, ನಿಮ್ಮ ಮಕ್ಳಿಗೆ ಎಂತ ಗೊತ್ತಿರ್ಲಿಲ್ಲ ಆಯ್ತಾ? ಇದ್ಯಾವುದು ಪ್ಲಾನ್ ಅಲ್ಲ. ಈ ಕರ್ಮದವಳಿಗೆ ವಿಶ್ವನ್ ಜೊತೆ ಮದುವೆ ಆಗೋದು ಇಷ್ಟನೇ ಇರ್ಲಿಲ್ಲ. ಅದಕ್ಕೆ ನಾನೇ ಬಿಟ್ಟು ಓಡಿ ಹೋಗುದಂತೆ ಈ ಮಹಾಪುರುಷನ ಹತ್ರ ಕೊಳ್ಳಿಗೊಂದು ತಾಳಿ ಕಟ್ಟಿಸ್ಕೊಂಡು ಬಂದಿದ್ದಾಳೆ. ಆದ್ರೆ ಪಾಪ ಅವಳಿಗೆ ಎಂತ ಗೊತ್ತಿಲ್ಲ. ಮೇಡಮ್, ಈ ರೌಡಿಗೆ ನೀವೇ ಹೇಳ್ದ ಸಡನ್ ನಿನ್ ಮನೆಗೊಂದು ಎಂಟ್ರಿ ಕೊಡು, ಆಗ ನಾನೊಂದು ಚಂದದಲ್ಲಿ ಆಕ್ಟಿಂಗ್ ಮಾಡಿ ನಮ್ಮೆಲ್ಲರಿಸಿ ಕ್ಲಿಯರ್ ಮಾಡುವಂತ ನಿಂದೆ ಪ್ಲಾನ್. ಮುಂದೆ ಸರಿ ಇವಾಗ ತಪ್ಪೆಲ್ಲ ನಂತೆ. ಬೇತಾಳನ್ನು ಯಾವ ತಪ್ಪು ಇಲ್ಲ. ಯಾರಿಗಾದ್ರು ಬೈಬೇಕು ಅನ್ಸಿದ್ರೆ ನನಗೆ ಬೈ, ಅವಳಿಗೆಲ್ಲ. ಓ ಸ್ಟಾರ್ಟ್ ನೆಕ್ಸ್ಟ್. ನನ್ನ ಪಣ ಬೆಳೆಸ್ಕೊಂಡು ಬರ್ಬೇಡ ನೀನು. ನಿನ್ನ ಫ್ರೆಂಡ್ ಅಂತ ನಂಬಿದಕ್ಕೆ ನನಗೆ ಮಾಡ್ದಿಲ್ಲಪ್ಪ, ಸಾಕು ಇದೆಲ್ಲ. ನಿನ್ನ ಮುಖ ನನಗೆ ತೋರಿಸ್ಬೇಡ, ಹೋಗಿದೆ ಹೋಗೈತಾ? ಬೇಡ. ನಿನ್ನ ತುಳಿದ್ರ ಬಾಯ್ಲಿ ವೇದ ಬೇತಾಳೆ ಯಾವುದು ಕರಿಬೇಡ. ನಾನು ನಂಬದ್ನಲ್ಲ, ನಾನು ತಗೊಂಡು ನೋಡ್ಕೋಬೇಕು ನನ್ನ ತಲೆ.
ನನಗೆ ನೀನು ಬೇಡ, ನಿನ್ ಸಹವಾಸನು ಬೇಡ, ನಿಮ್ಮಂತೆಲ್ಲ ಬೇಡ ನನಗೆ. ಒಬ್ಬ ಕುಡುಕ ನನ್ನ ಹಣೆ ಬರ ನಿರ್ಧಾರ ಮಾಡ್ದ. ಒಬ್ಬ ಕುಡುಕ ನೀನ್ ಕಟ್ಟಿರೋ ತಾಳಿನ ನೀನ ಕಿತ್ತಾಕ್ಬಿಟ್ಟು ನಿನ್ನ ಫ್ರೆಂಡ್ ಅಂತ ನಂಬೋದಕ್ಕೆ ನನಗೆ ಮಾಡ್ದಿಲ್ಲಪ್ಪ, ಸಾಕು ಇದಲ್ಲ. ನಿನ್ ಮುಖ ನನಗೆ ತೋರಿಸ್ಬಿಟ್ಟು ಹೋಗಿದ್ದೆ, ಹೋಗಂತ. ತಪ್ಪು ಮಾಡ್ಬಿಟ್ಟೆ, ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಷ್ಟೆಲ್ಲ ನಿನಗೆ ನನ್ನ ಕೈಯಿಂದ ಅನ್ಯಾಯ ಆಗೋಯ್ತು. ಸಾರಿ ಬೇತಾಳ್. ತುಂಬಾ ದಿನದಿಂದ ಕಾಯ್ತಾ ಇದ್ವಿ, ಇವತ್ತು ಒಂಟಿಯಾಗಿ ಸಿಕ್ಕಿದೀಯಾ ಮಗ. ಏನೋ ಮಾಡೋದು ಇವನ್ನ ಅಣ್ಣ, ಎತ್ಬಿಡಣ. ನಾನೀಗ ಫೀಲಿಂಗಲ್ಲಿ ತಿನ್ಕೊಂಡ್ರ ಫೈಟ್ ಮಾಡೋ ಮೂಡಲ್ಲಿ ಸುಮ್ಮನೆ ಹೋಗ್ಬಿಡು. ನೋಡು, ಹೀರೋಗೆ ಫೈಟ್ ಮಾಡೋ ಮೂಡಲ್ಲಿಲ್ವಂತೆ, ಫೀಲಿಂಗ್ ಎಲ್ಲಿದಾನಂತೆ. ಏಯ್, ಎದ್ದೇಳ ಮೇಲೆ. ಫೈಟ್ ಮಾಡೋ ಮೂಡಿಲ್ಲ ಅಂದೆ ತಾನೆ. ಅಣ್ಣ ಎತ್ಕೊಳ್ಳೋಣ, ಬಾ ಅಣ್ಣ. ಕರುಣೆ ಸಹನೆ ಮಮತೆ ತಾನೆ ಮನುಜನು ಎನಿಸುವ ಗುಣವು, ಅದನ್ನೇ ಮರೆತು ಮೆರವೆ ಏಕೆ ಒಳಗಿಲ್ಲವೇನು ಅರಿವು. ನಶ್ವರದ ಬದುಕಿದು ನೆನಪಿರಲಿ. ನಡುವೆ ನೆನಪು ಸರಿನಾ ವಿಧಿಯೇ ನಿನಗೆ ಅಸೂಯೆ ಬಂತ ಕೊನೆಗೆ ಪ್ರೀತಿಲಿ ಒಡಕು ತರಲು ಅದೇನು ಖುಷಿಯೋ ನಿನಗೆ ದೂರ ದೂರ ನಡುವೆ ನೆನಪು ಸರಿನಾ ವಿಧಿಯ ನಿನಗೆ ಅಸೂಯೆ ಬಂತ ಕೊನೆಗೆ.
ನಿನ್ನ ಕಣ್ಣೀರಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಬೇತಾಳೆ. ನಿನ್ನ ಆಸೆ ಕನಸುಗಳನ್ನ ನುಚ್ಚು ನೂರು ಮಾಡಿಬಿಟ್ಟೆ. ನಿನ್ನ ನಗು, ನಿನ್ನ ಲವಲವಿಕೆ, ನಿನ್ನ ಬದುಕು ಎಲ್ಲನೂ ನಾನೇ ನುಂಗ್ಬಿಟ್ಟೆ. ನಿನ್ನ ಬದುಕಲ್ಲಿ ಹೀರೋ ಆಗಿದ್ದವನು ಇವತ್ತು ವಿಲನ್ ಆಗಿದ್ದೀನಿ. ಮನಸ್ಸುಗಳು ಬಲಿಯಾಗಿವೆ, ನನ್ನ ಕನಸುಗಳು ಬಲಿಯಾಗಿವೆ. ಹೀಗೆ ತಕ ಹೃದಯ ಭಾರವು ಹಿಂದೆ ತಕ ನೆರಳು ದೂರವು ಮಾತೆಲ್ಲವೂ. ನಿನ್ನ ಕುತ್ತಿಗೆಲಿರೋ ತಾಳಿ ನಾನು ಮಾಡಿದ ತಪ್ಪನ್ನು ಎತ್ತಿ ತೋರಿಸ್ತಾ ಇದೆ. ಒಂದು ಹೆಣ್ಣಿನ ಪರ್ಮಿಷನ್ ಇಲ್ಲದೆ ತಾಳಿ ಕಟ್ಟೋ ದೊಡ್ಡ ಪಾಪ ಅಂತ ಗೊತ್ತಿದ್ದು ನನ್ನ ಕೈಯಿಂದಲೇ. ಹತ್ರ ಬಂದು ಕಣ್ಣೋಡಿಸಿ ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡು ಅಂತ ಕಾಲಿಡ್ಕೊಂಡು ಬೇಡಬೇಕು ಅನ್ನಿಸ್ತಿದೆ ಬೇತಾಳ. ಅದೇನು ಮಾಡಲಿ, ನಾನು ಮಾಡಿರೋದು ಕ್ಷಮಿಸಕ್ಕಾಗ್ದಿರೋ ತಪ್ಪು. ನಿನ್ನ ಲೈಫ್ನ ನಾನೇ ಹಾಳು ಮಾಡಿಬಿಟ್ಟೆ ಬೇತಾಳ. ಏನು ಮಾತಾಡ್ದೆ ಹಾಗೆ ಯಾಕೆ ನಿಂತಿದ್ದಾನೆ? ಇವನು ಬಂದಿದ್ದಾದ್ರೂ ಯಾಕೆ? ನಾನು ಗೆದ್ಬಿಟ್ಟೆ ಅಂತ ನನ್ನನ್ನು ಕೆಣಕಿ ನೋವು ಕೊಡೋದಕ್ಕ, ಅಥವಾ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕ? ನೀನು ಅವನ ಜೊತೆನೇ ಬಾಳಬೇಕು, ಅವನ ಜೊತೆನೇ ಬದುಕಬೇಕು. ನೀನು ಇವನ ಜೊತೆ ಇಲ್ಲದಿದ್ದರೆ ಇವನ ಜೀವಕ್ಕೆ ಕಂಟಕ. ಬೇಡ ಅಂತ ಹಾರ್ಕೊಂಡು ಹೋದ್ರೆ ಹಾರಿ ಹೋಗುವುದು ಇವನ ಪ್ರಾಣ ಪಕ್ಷಿ. ಬಲವಂತವಾಗಿ ಕಟ್ಟಿರೋ ತಾಳಿ ನನಗೆ ಸಿಕ್ಕಾಪಟ್ಟೆ ಭಾರ ಆಗ್ತಿದೆ. ಕಟ್ಟುತ್ತಾ ಇದೆ ನನಗೆ. ನನ್ನ ಜೀವನ ಹಿಂಡುತ್ತಿದೆ ಅದು. ಅಲ್ಲ, ಇಷ್ಟೊಂದು ಹಿಂಸೆಯಿಂದ ನಾನು ಏನಕ್ಕೆ ತಾಳಿ ಹಿಡ್ಕೋಬೇಕು? ಬೇಕಾಗಿಲ್ಲ ನನಗಿದು. ಸುಮ್ಮನೆ ಬಾಕಿ ತಾಳಿ ಬೇಡ ಅಂತ ಹಾರ್ಕೊಂಡು ಹೋದ್ರೆ ಹಾರಿ ಹೋಗುವುದು ಇವನ ಪ್ರಾಣ ಪಕ್ಷಿ. ಇದು ಶಿವಶಕ್ತಿಯರ ಸಮಾಗಮ. ಈ ಬಂಧ ಬಲವಂತದ ಬಂಧನ ಅಲ್ಲ, ಇದು ವಿಧಿ ಲಿಖಿತ. ಇದೇ ನಿನ್ನ ಹಣೆ ಬರಹ. ಇಲ್ಲಿ ಯಾವ ಘಟನೆಯೂ ಆಕಸ್ಮಿಕವಲ್ಲ, ಎಲ್ಲವೂ ಪೂರ್ವ ನಿಯೋಜಿತ. ನಾನು ಯಾಕೆ ಇದನ್ನು ಒಪ್ಕೋಬೇಕು? ಇದನ್ನು ಒಪ್ಕೊಂಡು ನನ್ನ ಜೀವನಕ್ಕಾದ್ರೂ ಏನು ಅರ್ಥ ಕೊಡೋಕ್ಕೆ ಸಾಧ್ಯ? ನಾನು ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಕಟ್ಟಿರೋ ಈ ತಾಳಿನ ಒಪ್ಕೊಂಡು ಅವನಿಗೆ ನನ್ನನ್ನು ಆಳೋ ಅವಕಾಶ ಮಾಡಿಕೊಡ್ಲ? ಇಲ್ಲ. ಆದರೂ ಎಷ್ಟೇ ಕಿತ್ತಾಕ್ಬೇಕಂತ ಅಂದ್ಕೊಂಡ್ರು ನನ್ನ ಕೈಲಿ ಕಿತ್ತಾಕಕ್ಕೆ ಆಗ್ತಿಲ್ಲ. ಯಾಕೆ?